ಹಲೋ ನನ್ನ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ನಾನಿವತ್ತು ಅಡುಗೆ ಬಿಟ್ಟು ಬ್ಲಾಗ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ನಮ್ಮ ಮನೆಯಲ್ಲಿ ಇವತ್ತೊಂದು ಸ್ಪೆಷಲ್ ಇದೆ, ಹಬ್ಬ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇದು ನಮ್ಮ ಕಡೆ ಎಲ್ಲ ಗೌಡರಿಗೆ ಒಂದು ದೊಡ್ಡ ಹಬ್ಬ. ಪ್ರತಿಯೊಂದು ಅಷ್ಟೇ, ಏನೇ ಮಾಡಬೇಕಾದ್ರೂ ನಾವು ಮೇಯ್ನಾಗಿ ಇದು ಹಬ್ಬ ಮಾಡಲೇಬೇಕು. ನೋಡಿ, ಈಗ ನಮ್ಮ ಮನೆಗೆ ಎಲ್ಲರೂ ನೆಂಟರು ಬರ್ತಾ ಇದ್ದಾರೆ. ಈ ಹಬ್ಬಕ್ಕೆ ಎಲ್ಲರೂ ನಮ್ಮ ಮನೆಗೆ ಒಂದು 30ರಿಂದ 40 ಜನ ಮೇಲೆ ಬರ್ತಾರೆ. ಈಗ ಎಲ್ಲ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಅಡುಗೆ ಎಲ್ಲ ತಯಾರಿ ಮಾಡ್ತಾಯಿದ್ದಾರೆ ಭಟ್ರು. ನೋಡಿ, ಬಂದು ಅವರು ಅಕ್ಕಿ ಎಲ್ಲ ನೆನೆ ಹಾಕಿ ಸ್ನಾನ ಮಾಡಿಕೊಂಡು ಅಕ್ಕಿ ಎಲ್ಲ ನೆನೆ ಹಾಕಿ ನೋಡಿ ಈ ಥರ ಅದನ್ನೆಲ್ಲ ಕುಟ್ಕೊತಾರೆ. ಇದು ಹಬ್ಬ ಮಾಡೋಕ್ಕೆ ಹೊಸದೇವರು ಅಂತ ಕರಿತೀವಿ. ಬನ್ನಿ, ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇದು ತುಂಬ ವಿಶೇಷವಾದ ವಿಡಿಯೋ. ಎಷ್ಟೋ ಜನಕ್ಕೆ ಇದು ಏನು ಹಬ್ಬ ಅಂತ ಗೊತ್ತಿರೋಕ್ಕಿಲ್ಲ. ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ಈ ಹಬ್ಬ ಮಾಡೋಕ್ಕೆ ಎಲ್ಲ ಬೇರೆ ಕಡೆ ಊರುಗಳಿಂದೆಲ್ಲ ಬಂದಿದ್ದಾರೆ. ಬಂದು ಅವರೆಲ್ಲ ಸ್ನಾನ ಮಾಡಿ ನಮ್ಮ ಮನೆಯಲ್ಲಿ ಅಕ್ಕಿ ನೆನೆ ಹಾಕಿ 1-2 ಅವರ್ ಅಕ್ಕಿ ನೆನೆ ಹಾಕ್ಬಿಟ್ಟು ಅದನ್ನೆಲ್ಲ ಕುಟ್ಟಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಭಟ್ರು ಅಡುಗೆ ಮಾಡ್ತಾಯಿದ್ದಾರೆ. ಯಾವಾಗಲೂ ನಾನೇ ಮಾಡ್ತಾಯಿದ್ದೆ, ಅಡುಗೆ ಮಾಡಬೇಕಾದ್ರೆ ಮಾಡ್ತಾಯಿದ್ದೆ. ಈ ಸರಿ ಭಟ್ರನ್ನ ಇದು ಮಾಡಿದ್ರಿ, ಸ್ವಲ್ಪ ಕೆಲಸ ಜಾಸ್ತಿ ಅಂದ್ಬಿಟ್ಟು ಅದಕ್ಕೆ ಅಡುಗೆ ಡ್ಯೂಟಿನ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಇವತ್ತು. ಭಟ್ರು ಮುದ್ದೆ ಮಾಡ್ತಾಯಿದ್ದಾರೆ. ನೋಡಿ, ಆ ಕಡೆ ಎಲ್ಲ ಹೆಂಗಸರು ಅವರು ಪೂಜೆಗೆ ಏನೇನು ಬೇಕೋ ಅದು ತಯಾರಿ ಎಲ್ಲ ಮಾಡ್ತಾಯಿದ್ದಾರೆ. ಅವರು ಬಂದವರು ಆ ಥರ ಪೂಜೆ ಮಾಡೋಕ್ಕೆ ಅದೆಲ್ಲ ಪ್ರಿಪೇರ್ ಮಾಡೋಕ್ಕೆ ಯಾರೂ ಹಾಗೆ ಬಂದು ಮುಟ್ಟೋ ಹಂಗಿಲ್ಲ. ಎಲ್ಲರೂ ಬಂದು ಮಡಿ ಮೈಲಿಗೆಯಿಂದ ಸ್ನಾನ ಮಾಡಿ ಶುದ್ಧಿಯಿಂದ ಹೋಗಿ ಆ ಥರ ಪೂಜೆಗೆ ಜಾಯ್ನ್ ಆಗಬೇಕು. ನೋಡಿ, ಬಂದಿರೋ ಹೆಂಗಸರೆಲ್ಲ ಸ್ವಲ್ಪ ಜನ ಎಲ್ಲ ಅಕ್ಕಿ ಕುಟ್ತಾಯಿದ್ರು. ಕೆಲವರೆಲ್ಲ ಬತ್ತಿ ಹೊಸಿತಾ ಇದ್ದಾರೆ, ಕೆಲವರೆಲ್ಲ ಹಾಗೆ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ನಾನು ಅವ್ರು ಬಂದವ್ರಿಗೆಲ್ಲನೂ ಅವ್ರಿಗೆ ಏನೇನು ಬೇಕೋ ಎಲ್ಲ, ಯಾಕಂದರೆ ಇದು ಉಪವಾಸ ಇರ್ತಾರೆ. ಈ ಪೂಜೆ ಮುಗಿಯೋವರೆಗೂ ಬೆಳಗ್ಗೆಯಿಂದ ಸಂಜೆವರೆಗೂ ಏನೂ ತಿನ್ನಲ್ಲ, ಉಪವಾಸ. ಅದರಿಂದ ಬೇರೆ ಕಡೆಯಿಂದ ಅವ್ರು ಬಂದಿರ್ತಾರೆ. ಅವ್ರಿಗೆ ಕಾಫಿ, ಟೀ, ಸ್ನ್ಯಾಕ್ಸು, ಮತ್ತು ಸ್ನ್ಯಾಕ್ಸ್ ಅಂದರೆ ಅವಲಕ್ಕಿ ತಿಂತಾರೆ, ಇನ್ನೇನು ತಿನ್ನಲ್ಲ. ಅವಲಕ್ಕಿ ಈ ಥರ ಎಲ್ಲ ಅವರಿಗೆ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ಭಟ್ರು ಅವ್ರ ಪಾಡಕ್ಕೆ ಅವರು ಅಡುಗೆ ಮಾಡ್ತಾಯಿದ್ದಾರೆ. ಅವ್ರಿಗೂ ಸ್ವಲ್ಪ ಹೆಂಗಸರು ಸಹಾಯ ಮಾಡ್ತಾಯಿದ್ದಾರೆ. ನೋಡಿ, ಈ ಥರ ಪೂಜೆ ಯಾಕೆ ಮಾಡ್ತೀರಿ ಅಂತಂದರೆ ಹೊಸದೇವರು ಅಂದರೆ ನಮ್ಮ ಕಡೆ ಒಕ್ಕಲಿಗರಿಗೆ ಇದೊಂದು ದೊಡ್ಡ ಹಬ್ಬ. ಈ ಹಬ್ಬ ಮಾಡಿಲ್ಲ ಅಂದರೆ ದೀಪಾವಳಿ ಹಬ್ಬ ಮಾಡಲ್ಲ. ಮತ್ತು ಗಂಡು ಮಕ್ಕಳಿಗೆ ಹೆಣ್ಣು ತರಬೇಕಾಗಲಿ, ನಾವು ಹೆಣ್ಣು ಕೊಡಬೇಕಾಗಲಿ ಈ ಹಬ್ಬ ಇದ್ರೇ ಆ ಥರ ಕಾರ್ಯ ನಾವು ಹಬ್ಬ ಈ ಹಬ್ಬ ಮಾಡಿದ್ರೆ ಮಾತ್ರ ನಾವು ಹೆಣ್ಣು ಕೊಡೋದು, ಹೆಣ್ಣು ತೊಗೊಂಬರೋದು. ಇದನ್ನು ಹೊಸದೇವರು ಅಂತೀರಿ. ನಾವು ಮನೆ ದೇವರಿಗೆ ಮಾಡೋದಂತೂ ದೊಡ್ಡ ಹಬ್ಬ ಇದು. ಒಕ್ಕಲವರೆಲ್ಲ ಸೇರಿ ನಮ್ಮ ಮನೆ ದೇವರು ಒಕ್ಕಲು ಎಷ್ಟು ಜನ ಇರ್ತಾರೋ ಅವರೆಲ್ಲ ಸೇರಿ ಗುಂಪುಗಳು ಮಾಡ್ಕೊಂಡು ಒಂದೊಂದಷ್ಟು ಜನ ಒಂದೊಂದು ಮನೆಯಲ್ಲಿ ಅಂತೇಳಿ ಮಾಡ್ತೀರಿ. ನಮ್ಮ ಮನೆಗೆ ಒಂದು 30ರಿಂದ 40 ಜನ ಬರ್ತಾರೆ. ಈ ಸರಿಗೆ ಅಲ್ಲಿಗೂ ಕಡಿಮೆ ಬಂದಿದ್ದಾರೆ. ಎಲ್ಲರೂ ಬಂದರೆ ಒಂದು 50-60 ಜನ ಆಗ್ತಾರೆ. ನೋಡಿ, ಈಗ ಬೆಲ್ಲದ ಪಾಕ ತೆಗೆದ್ಬಿಟ್ಟು ಅಕ್ಕಿ ಕುಟ್ಟಿದ್ದೆಲ್ಲ ಆಯಿತು. ಬೆಲ್ಲದ ಪಾಕ ತೆಗೆದು ಎಲ್ಲರೂ ಸೇರಿ ದೀಪ ರೆಡಿ ಮಾಡ್ತಾಯಿದ್ದಾರೆ. ಈ ದೀಪನ ಇನ್ನು ಮುಂದೆ ತೋರಿಸ್ತೀನಿ ಏನೇನು ಮಾಡ್ತಾರೆ ಅಂಥೇಳಿ. ಎಲ್ಲರೂ ಸೇರಿ ನೋಡಿ ಈ ಥರ ದೀಪ ರೆಡಿ ಮಾಡ್ತಾಯಿದ್ದಾರೆ. ಇದು ಬಂದುಬಿಟ್ಟು ತುಂಬಾ ಶ್ರೇಷ್ಠವಾದ ಹಬ್ಬ ನಮಗೆ. ಪ್ರತಿಯೊಬ್ಬರು ಅಷ್ಟೇ, ಎಲ್ಲ ಅಷ್ಟೇ ಶುದ್ಧಿಯಿಂದ ನೇಮಕವಾಗಿ ಬಂದು ಈ ಥರ ಪೂಜೆ ಮಾಡ್ತಾರೆ. ಇದರಲ್ಲಿ ಏನಾದರೂ ಸ್ವಲ್ಪ ಏರುಪೇರಾದ್ರೂ ತುಂಬ ತೊಂದರೆ ಅನುಭವಿಸ್ಬೇಕಾಗ್ತದೆ ಮನೆಗಳಲ್ಲಿ. ಆದ್ದರಿಂದ ಇದು ತುಂಬ ಶ್ರೇಷ್ಠವಾಗಿ ಮಾಡ್ತೀರಿ. ನೋಡಿ, ಎಲ್ಲ ಯಾವ ಥರ ದೀಪ ರೆಡಿ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಯಾರು ಅಷ್ಟೇ ಇದನ್ನು ಕಷ್ಟ ಅಂದ್ಕೊಳಲ್ಲ, ಎಲ್ಲ ಖುಷಿಯಿಂದನೇ ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ತಾರೆ. ನಾವು ಎಷ್ಟು ಶ್ರದ್ಧೆಯಿಂದ ಮಾಡ್ತಿರೋ ಆ ಪೂಜೆನೂ ಅಷ್ಟೇ ಶ್ರದ್ಧೆಯಿಂದನೇ ಆಗುತ್ತೆ. ಏನಾದರೂ ಸ್ವಲ್ಪ ಏರುಪೇರು ಆಯ್ತಂದರೆ ಪೂಜೆ ಮಾಡೋದ್ರಲ್ಲೇ ಗೊತ್ತಾಗುತ್ತೆ, ಏನಾದರೂ ಎಡವಟ್ಟಾಗ್ಬಿಡುತ್ತೆ. ಆದ್ದರಿಂದ ಎಲ್ಲರಷ್ಟು ಭಯ ಭಕ್ತಿಯಿಂದ ತುಂಬ ಶ್ರೇಷ್ಠವಾಗಿರ್ತಾರೆ. ಸ್ನಾನ ಮಾಡಿ ಅವರು ಉಪವಾಸದಿಂದ. ನೋಡಿ, ಇದರಲ್ಲಿ BP ಶುಗರ್ ಇರೋರು ಕೂಡ ಊಟ ಮಾಡಲ್ಲ. ಅವ್ರಿಗೂ ಅಷ್ಟೇ ಸಂಜೆವರೆಗೂ ಇರ್ತಾರೆ, ಏನೂ ಆಗೋಲ್ಲ. ಕೆಲವ್ರದ್ದು ನೋಡಿ, ಇದರಲ್ಲಿ ಒಕ್ಕಲಿಗರಲ್ಲಿ ಕೆಲವ್ರದ್ದು ಒಂದೊಂದು ಪದ್ಧತಿ ಇದೆ. ನಮ್ಮ ಗುಂಪು ಬಂದುಬಿಟ್ಟು ಈ ಥರ ಒಂದು ದಿನದ ಮಾತ್ರ. ಅಂದರೆ ನಾವು ಶನಿವಾರ ನೈಟು ಬೆಳ್ಳಿ ಅನ್ನ ಅಂತ ತಿಂತೀರಿ. ನೋಡಿ, ಮೇಯ್ನಾಗಿ ಈ ಉಂಗುರ, ಒಂದು ವೈಟದ ಉಂಗುರ ತೋರಿಸಿದ್ನಲ್ಲ ಬೆಳ್ಳಿ ಉಂಗುರ, ಆ ಉಂಗುರ ಇಟ್ಕೊಂಡ್ಮೇಲೆ ನಾವು ಈ ಥರ ಮಾಡೋಕ್ಕಾಗೋದು, ಪೂಜೆ ಮಾಡೋ ಸ್ಟಾರ್ಟ್ ಮಾಡಬೇಕು. ಶನಿವಾರ ನೈಟು ಸ್ನಾನ ಮಾಡಿ ಪೂಜೆ ಮಾಡಿ ಒಲೆಗೆ ಬೆಳ್ಳಿ ಅನ್ನ ಮಾಡಿ ರೆಡಿ ಮಾಡಿ ತಿಂತೀರಿ. ಮತ್ತು ಬೆಳಗ್ಗೆಯಿಂದ ಉಪವಾಸ ಇರ್ತೀರಿ. ಬೆಳಗ್ಗೆಯಿಂದ ಸಂಜೆ ಎಷ್ಟೊತ್ತಾಗುತ್ತೋ ಪೂಜೆ ಮಾಡೋದು ಅಂದವರೆಗೂ ನಾವು ಊಟ ಏನು ಮಾಡಲ್ಲ. ನೋಡಿ, ಈಗ ಎಲ್ಲ ತಂಬಿಟ್ಟೆಲ್ಲ ರೆಡಿ ಮಾಡಿದ್ರು.
ಎಡೆಗಳಾಗ್ತಾಯಿದ್ದಾರೆ. ನಮ್ಮ ಅತ್ತೆ ಎಡೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇದು ಬಂದ್ಬಿಟ್ಟು ದೊಡ್ಡವ್ರು ಮಾತ್ರ ಪೂಜೆನ ಎಲ್ಲ ಪ್ರಿಪೇರ್ ಮಾಡಬೇಕು. ರೆಡಿ ಮಾಡೋದೆಲ್ಲ ರೆಡಿ ಮಾಡ್ತಾರೆ. ಪೂಜೆ ಮಾತ್ರ ದೊಡ್ಡವರೇ ಮಾಡಬೇಕು. ಗುಂಪಲ್ಲಿ ಯಾರು ದೊಡ್ಡವ್ರು ಇರ್ತಾರೋ ಅವ್ರು ಮಾತ್ರ ಮಾಡಬೇಕು. ನಮ್ಮ ನೋಡಿ ನಾನು ಆಗಲೇ ಹೇಳ್ತಾಯಿದ್ದೆ, ಒಂದೊಂದು ಥರ ಒಬ್ಬೊಬ್ಬರು ಒಕ್ಕಲಿಗರು ಇದು ಮಾಡ್ತಾರೆ ಅಂದ್ಬಿಟ್ಟು. ನಮ್ಮ ಮನೇಲಿ ಒಂದು ದಿನದ್ದಾದರೆ ಕೆಲವರು ವೈಟ್ ಸೀರೆ ಉಟ್ಕೊತಾರೆ. ಅವರು 3 ದಿನ ಶಾಸ್ತ್ರ ಮಾಡ್ತಾರೆ. ಒಂದು ದಿನ ಬೆಳ್ಳಿಯನ್ನು ಮಾಡ್ತಾರೆ. ದಯವಿಟ್ಟು ಕ್ಷಮಿಸಿ, ನಾಯಿ ಸ್ವಲ್ಪ ಗಲಾಟೆ ಮಾಡ್ತಾ ಬೇಜಾರು ಮಾಡ್ಕೊಂಬಿಡಿ. ಕೆಲವರು 3 ದಿನದ ಉಪವಾಸದಿಂದ ಇದ್ದು ಅವರು ಒಂದು ದಿನ ಬೆಳ್ಳಿಯನ್ನು ನೈಟ್ ತಿಂತಾರೆ, ಒಂದು ದಿನ ನೈಟು ಮುದ್ದೆ ತಿಂತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇರ್ತಾರೆ. ನೈಟು ಬೆಳ್ಳಿಯನ್ನು ಒಂದು ದಿನ ಮುದ್ದೆ ತಿಂತಾರೆ. ಅವರು ಅಷ್ಟೇ ಬೆಳಗ್ಗೆಯಿಂದ ಸಂಜೆವರೆಗೂ ಏನೂ ತಿನ್ನಲ್ಲ. ಸಂಜೆ ಮಾತ್ರ 2 ದಿನ ಪೂಜೆ ಮಾಡಬೇಕಾದ್ರೆ ಅವ್ರದ್ದಿಂದ ತುಂಬಾ ದೊಡ್ಡ ಶಾಸ್ತ್ರಗಳಿರುತ್ತೆ. ನಮ್ಮದು ಅಷ್ಟೊಂದೇನಿಲ್ಲ, ಸ್ವಲ್ಪ ಕಡಿಮೆನೇ ನಮ್ಮದು. ನೋಡಿ ಈಗ ಎಲ್ಲರೂ ಒಂದು ಕಡೆಯಿಂದ ಪೂಜೆ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರು ಅಷ್ಟೇ ದೊಡ್ಡವರು ಫಸ್ಟು ಮಾಡ್ತಾರೆ, ಆಮೇಲೆ ಅತ್ತೆಗಳದೆಲ್ಲ ಆದ್ಮೇಲೆ ನೆಕ್ಸ್ಟು ಸೊಸೆಗಳು ಮಾಡ್ತಾರೆ. ಈಗೆಲ್ಲ ದೊಡ್ಡವರು ಒಬ್ಬೊಬ್ಬರೇ ಪೂಜೆ ಮಾಡಿ ಸಾಂಬ್ರಾಣಿ ಹಾಕ್ತಾಯಿದ್ದಾರೆ, ನೋಡ್ಬೋದು ನೀವು ಎಲ್ಲರೂ ಅಷ್ಟೇ ನೋಡಿ. ಮತ್ತು ಇನ್ನೊಂದಿದೆ ಶಾಸ್ತ್ರದಲ್ಲಿ, ನಾವು ಶಾಮಂತಿಗೆ ಹೂವನ್ನ ಈ ಟೈಮಲ್ಲಿ ಮಾತ್ರ ಮುಡೋದು. ಇವಾಗ ಮುಟ್ಟರೆ ತಿರ್ಗಿ ಮತ್ತು ಯುಗಾದಿವರೆಗೂ ಮುಡ್ತೀವಿ. ತಿರ್ಗಿ ಯುಗಾದಿ ಆದಮೇಲೆ ತಿರ್ಗಿ ನಾವು 6 ತಿಂಗಳು ಶಾಮಂತಿಗೆ ಮುಡಲ್ಲ. ಎಲ್ಲರೂ ಅಷ್ಟೇ ಶಾಮಂತಿಗೆ ಆಮೇಲೆ ಮುಡೋದೇ ಇಲ್ಲ. ಈಗ ಮಾತ್ರ ನೋಡಿ ಇಲ್ಲಿ ಪೂಜೆ ಮಾಡಿ, ಪೂಜೆಗೆ ಏನೇನು ಇರ್ತೀವಿ ಅಂದರೆ ರಾಗಿ ತೆನೆ, ಶಾಮಂತಿಗೆ ಹೂವು, ತಿರ್ಗಾ ಪೊರ್ಕೆ ಕಡ್ಡಿ ಹೊಸದು ಎಲ್ಲ ಹೊಸದೇ ತೆಗೆದು ಪೂಜೆಗಿಡೋದು ನಾವು. ಇದನ್ನೆಲ್ಲ ನಾವು ಇವತ್ತು ಬಳಸಿದ್ಮೇಕ ಆಮೇಲೆ ನಾವು ಪೊರ್ಕೆ ಕಡ್ಡಿನೂ ಅಷ್ಟೇ, ನಾವು ಇದು ಮುಗಿಯೋವರೆಗೂ ಪೊರ್ಕೆ ಕಡ್ಡಿ ಕೊಯ್ಯೋಂಗಿಲ್ಲ ಆಚೆ. ಇದೆಲ್ಲ ಮಾಡಿದ್ಮೇಲೆ ಆಮೇಲೆ ನಾವೆಲ್ಲ ಯೂಸ್ ಮಾಡೋದು ಅದನ್ನು. ರಾಗಿ ತೆನೆನೂ ಅಷ್ಟೇ, ನಾವು ಈ ಪೂಜೆ ಮಾಡೋವರೆಗೂ ಹಸಿ ತೆನೆ ತಿನ್ನೋಂಗಿಲ್ಲ, ತಿನ್ಕೊಡ್ದು. ಈ ಪೂಜೆಯಲ್ಲಿ ಎಲ್ಲ ಪ್ರಸಾದ ಅಂತ ಕೊಡ್ತಾರೆ, ಅದು ಆವಾಗೆಲ್ಲ ತಿಂದ ಮೇಲೆ ಆಮೇಲೆ ನಾವು ಅದನ್ನೆಲ್ಲ ತೊಗೊಬೇಕು. ನೋಡಿ ಈಗ ನಮ್ಮ ಅತ್ತೆ ತಲೆ ಮೇಲೆ ಫಸ್ಟು ದೀಪ ನೀಡ್ತಾ ಇದ್ದಾರೆ. ದೊಡ್ಡ ತಲೆಯಿಂದ ಮಾತ್ರ ಇದು ಸ್ಟಾರ್ಟ್ ಆಗುತ್ತೆ. ತಿರ್ಗಿ ಲಾಸ್ಟ್ ಎಂಡಲ್ಲಿ ಕಡೆಯವರು ಯಾರು ಇರ್ತಾರೋ ಅವ್ರದ್ದು ಎಂಡು ತಗೊಂಬಂದು ಒಳಗಡೆ ಇರ್ತಾರೆ ದೀಪನ. ಈಗ ನಮ್ಮ ಅತ್ತೆ ತಲೆ ಮೇಲೆ ಇಟ್ಟರು. ಈಗ ಅವರು ಆಚೆ ಹೋಗ್ತಾರೆ ಸೂರ್ಯದೇವನಿಗೆ ಮತ್ತು ಮನೆ ದೇವರಿಗೆ ಎಲ್ಲ ಇದು ಮಾಡೋ ಪೂಜೆ ಇದು ಆದ್ದರಿಂದ ಆಚೆ ಹೋಗ್ಬೇಕಾಗ್ತದೆ. ಇಲ್ಲಿ ಒಳಗಡೆ ಎಲ್ಲ ಪೂಜೆಗೆ ರೆಡಿ ಮಾಡಿದ್ದಾರೆ. ಇದನ್ನು ತಗೊಂಡು ದೀಪನ ಆಚೆ ಹೋಗಿ ನೋಡಿ 3 ದಿಕ್ಕಿಗೂ ಈ ಥರ ನಮಸ್ಕಾರ ಹಾಕಬೇಕಾಗುತ್ತೆ. ಪ್ರತಿಯೊಬ್ಬರು ಅಷ್ಟೇ ಇದರಲ್ಲಿ ನೋಡಿ, ಒಂದು ಚೂರು ಏನು ಕೆಳಗಡೆ ಬೀಳಬಾರ್ದು ತಟ್ಟೆಯಿಂದ. ದೀಪನೂ ಅಷ್ಟೇ ಆರೋಗಬಾರ್ದು. ಪ್ರತಿಯೊಬ್ಬರೂ ಅಷ್ಟೇ ಎಷ್ಟು ನೇಮಕವಾಗಿ ಶ್ರದ್ಧೆಯಿಂದ ಮಾಡಿರ್ತಾರೋ ಅದೇ ರೀತಿಯೇ ತಲೆ ಮೇಲೆ ದೀಪನೂ ಅಷ್ಟೇ ಅದೇ ಥರ ಇರುತ್ತೆ. ಕೆಲವರು ಏನಾದರೂ ತೊಂದರೆ ಮಾಡಿದರೆ ಅದು ದೀಪ ನಿಲ್ಲಲ್ಲ ತಲೆ ಮೇಲೆ. ನೋಡಿ ಒಬ್ರದ್ದಾಯಿತು. ಇವಾಗ ದೊಡ್ಡವರಿಂದ ಅವ್ರಿಗಿಂತ ನಮ್ಮ ಅತ್ತೆಗಿಂತ ಸ್ವಲ್ಪ ಚಿಕ್ಕವರು ಇನ್ನೊಬ್ಬರು, ಆ ಥರ ಪ್ರತಿಯೊಬ್ಬರು ಎಲ್ಲರೂ ಅಷ್ಟೇ ಒಂದು ಕಡೆಯಿಂದನೂ ಮುಗಿಸ್ತಾರೆ. ನೋಡಿ ನಾವು ಇದರಲ್ಲಿ 3 ಥರ ಮುಗ್ತೀವಿ. ಒಬ್ಬರು 3 ಥರ ವಸ್ತುಗಳನ್ನ ತಂದು ಮುಕ್ಕಬೇಕು. ಈಗ ನಮ್ಮ ಅತ್ತೆ ದೊಡ್ಡ ತಟ್ಟೆ ಆಯಿತು. ಈಗ ಈ ಥರ ಚೊಂಬೊಂದು ಪಾತ್ರೆ ತಗೊಂಬಂದಿದ್ದಾರೆ. ಇದೆಲ್ಲ ಮುಂಚೆ ನಾವು ಮಡಿಕೆ ಅದರಲ್ಲಿ ಮುಕ್ತಾಯಿದ್ದು. ಈಗೆಲ್ಲ ಚೇಂಜ್ ಮಾಡಿ ಮಡಿಕೆಗಳೆಲ್ಲ ಚೆನ್ನಾಗಿರೋ ಬರಲ್ಲ ಅಂದ್ಬಿಟ್ಟು ಅದು ಹೊಸ್ದೇವ್ರ ತನಗೆ ನೋಡಿ, ಅದು ಬಂದೇವ್ರಿಗೆಲ್ಲ ಅದನ್ನೇ ಬಳಸಬೇಕು. ಅದಾದಮೇಲೆ ನೆಕ್ಸ್ಟು ಪಾತ್ರೆ ತಗೊಂಬಂದರು. ಅದಾದಮೇಲೆ ನೆಕ್ಸ್ಟ್ ಬುಟ್ಟಿ, ನೋಡಿ ಇಲ್ಲಿ ಬುಟ್ಟಿ ತೋರಿಸ್ತಾಯಿದ್ದೀನಿ. ಈ ಬುಟ್ಟಿ ತಗೊಂಡು ಪ್ರತಿಯೊಬ್ಬರು ಅಷ್ಟೇ 3 ವಸ್ತುವನ್ನು ತಗೊಂಡು 3 ವಸ್ತುವಿಂದನೂ ನಾವು ಪೂಜೆ ಮಾಡಬೇಕಾಗ್ತೈತೆ. ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರು ಇದೇ ಥರನೇ ಮಾಡಬೇಕು. ದೊಡ್ಡವರಿಂದ ಲಾಸ್ಟ್ವರೆಗೂ ಕೆಳಗಡೆ ಇಡೋಂಗಿಲ್ಲ. ಒಬ್ಬರ ತಲೆ ಮೇಲಿಂದ ಇನ್ನೊಬ್ಬರ ತಲೆ ಮೇಲೆ ಹಾಗೆ ಶಿಫ್ಟ್ ಮಾಡ್ತಾರೆ. ನೋಡಿ ಈಗ ನಾನು ಮುಗಿದ್ದೀನಿ, ನನ್ನ ಸರ್ದಿ ಬಂತು. ಎಲ್ಲರದ್ದು ದೊಡ್ಡವ್ರದ್ದು ಅತ್ತೆಗಳದ್ದೆಲ್ಲ ಆಯಿತು, ಸೊಸೆಗಳದ್ದು ಸ್ವಲ್ಪ ಆಯಿತು. ಇವಾಗ ನಾನು ಮಧ್ಯದಲ್ಲಿ ಬಂದಿದ್ದೀನಿ. ಪ್ರತಿಯೊಂದು ವಸ್ತುಗಳು ಅಷ್ಟೇ, ಎಲ್ಲ ವಸ್ತುನೂ ಪ್ರತಿಯೊಬ್ಬರು ತಗೊಂಡು ನಮಸ್ಕಾರ ಮಾಡಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಕೆಲವರು ತಲೆ ಶೇಕ್ ಆಗಿದ್ದರೆ ಯಾರಾದರೂ ಹಿಡ್ಕೊತಾರೆ. ಇನ್ನು ನಾವು ನಮ್ಮದೇನು ನಮಗೆಲ್ಲ ಅಭ್ಯಾಸ ಇರೋದ್ರಿಂದ ನಾವೇನು ತೊಂದರೆ ಇಲ್ಲ. ಆದ್ದರಿಂದ ನಾವು ಕರೆಕ್ಟಾಗಿ ಮಾಡ್ತಾಯಿದ್ದೀವಿ. ನೋಡಿ ಇದು ಯಾಕಂದರೆ ನಾನು ಈ ಥರ ವೀಡಿಯೋ ಮಾಡಿರೋದು ಕೆಲವರಿಗೆಲ್ಲ ಇದು ಗೊತ್ತಿರಲ್ಲ. ಹೊಸ್ದೇವ್ರಂದ್ರೆ ಏನು ಅಂತ ನಮ್ಮ ಕಡೆ ಸೈಡ್ ಮಾತ್ರ ಗೊತ್ತಿರುತ್ತೆ, ಬೇರೆ ಎಲ್ಲರಿಗೂ ಗೊತ್ತಿರಲ್ಲ. ಅದರಿಂದ ಸ್ವಲ್ಪ ಜನಕ್ಕೆ ಎಲ್ಲರೂ ಯಾವ ಥರ ಗೌಡರು ಇಲ್ಲ ಇದು ಮಾಡ್ತಾರೆ, ಈ ಸೈಡ್ ಯಾವ ಥರ ಮಾಡ್ತಾರೆ ಅನ್ನೋದು ಗೊತ್ತಾಗಲಿ ಅಂದ್ಬಿಟ್ಟು, ಎಲ್ಲರಿಗೂ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರಿಗಾದರೂ ತಪ್ಪು ಇದ್ದರೆ ನಾನು ವಿಡಿಯೋ ಮಾಡಿರೋದು ನಾನು ಏನಾದರೂ ತಪ್ಪಾಗಿದೆ ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಎಲ್ಲರಿಗೂ ಸ್ವಲ್ಪ ಗೊತ್ತಾಗಲಿ ಅನ್ನೋ ಇದರಿಂದ ನಮ್ಮ ಶಾಸ್ತ್ರ ಸಂಪ್ರದಾಯ ಸ್ವಲ್ಪ ಎಲ್ಲರೂ ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ಮಾಡಿರೋದು. ಮಾಡ್ಕೊಂಬಿಡಿ. ಇದು ಕೋಳಿ ಒಂದು ಸೌಂಡ್ ಮಾಡ್ತಾನೆ ಇದೆ, ನಾನು ವೀಡಿಯೋ ಮಾಡ್ತಾಯಿದ್ರೆ ಮಾತಾಡ್ತಾನೆ ಇದೆ. ನೋಡಿ ಯಾವ ಥರ ಎಲ್ಲ ಪ್ರತಿಯೊಬ್ಬರು ಇವರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ರಲ್ಲ, ಹೇಗಿತ್ತು ಅಂತ ಹೇಳಿ. ನೋಡಿ ಇಷ್ಟೆಲ್ಲ ಮಾಡಿದೆ. ನೆಕ್ಸ್ಟು ಇದೆಲ್ಲ ನನ್ನ ಮಗಳು ಮಾಡಿದ್ದು. ನಾನೆಲ್ಲ ಪೂಜೆಯಲ್ಲಿ ಇದ್ದಿದ್ದರಿಂದ ಎಲ್ಲ ನನ್ನ ಮಗಳೇ ವೀಡಿಯೋ ಮಾಡಿದ್ದು. ಹೇಗಿತ್ತು ಅಂತ ಸ್ವಲ್ಪ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಊಟ ಮಾಡೋದು, ಪ್ರಸಾದ ತಗೊಳೋದು ವೀಡಿಯೋ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಎಲ್ಲ ಕ್ಷಮಿಸಿ. ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ್ದಕ್ಕೆ ಎಂಡ್ ಮಾಡ್ದಿರ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ.
ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೇನಾದರೂ ಇಷ್ಟವಾದರೆ ಎಲ್ಲರೂ ತಿಳ್ಕೊಳ್ಳಿ ಅನ್ನೋ ಭಾವನೆ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ದಯವಿಟ್ಟು ನೋಡಿ ಎಲ್ಲರೂ.